ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಇರಬಹುದು. ಅಲ್ಲಿ ನನ್ನ ಜನ್ಮದ ರಹಸ್ಯವನ್ನು ತಿಳಿಯುವುದು ಎಂದು ಹೇಳಿದನು. ಅಲ್ಲದೆ ಕಳೆದು ಹೋದ ನಿನ್ನ ತಾಯಿಯು ಸಿಗುವಳು ಎಂದು ಹೇಳಿದ ಮಾತು ಸ್ಥಿರಪಟ್ಟಿತು. ಸೂರ್ಯದೇವ, ಭಗವಾನ್ ಭಾಸ್ಕರ, ಲೋಕ ಜ್ಯೋತಿಯಂತೆ ಬೆಳಗುವ ಲೋಕ ಬಾಂಧವ, ಇದೋ ನಿನಗೆ ಅನಂತನಂತ ವಂದನೆಗಳು. ಸಪ್ತಾಸ್ವರತಮಾರೂಢಂ ಪ್ರಚಂಡಂ ಕೈಸ್ವತಾತ್ಮಜಂ ಶ್ವೇತಪದ್ಮಧರೌ ದೇವಂ तं सूर्यं प्रणमाम्यतं तं सूर्यं हे भगवान वासुदेव, ದೇಹದಾತಿಯು ಮುಳುಗಿದೆ, ಅರಿಯಲಾರದ ಘೋರ ದೇಹದಾತಿಯು ಮುಳುಗಿದೆ, ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೋ ಭಾಸ್ಕರ, ಅರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರಂಬ ಪಾಶದಿ ಸಿಲುಕಿ ನಂಗೆನು ಇಂದು ತಾಪದಿ, ಬಂಧು ಬಾಂಧವರಂಬ ಪಾಶದಿ ಸಿಲುಕಿ ನಂಗೆನು ಇಂದು ತಾಪದಿ, ಹೀಗಿಸೋ ಸಾಧನೆಯ ಕೈಯದ ಶಾಂತಿ ನೀಡೋ ಚಾಮಲಾಂಗ, ಅರಿಯಲಾರದ ಘೋರ ದೇಹದಾದಿಯು ಮುಳುಗಿದೆ, ಅಗದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ सूर्यदेवाय नमः, ओम सूर्यदेवाय नमः, ओम सूर्यदेवाय नमः. ಕರ್ಣ, ಕರ್ಣ, ಮಗು ಕರ್ಣ. ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ತಾಯಿ? ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ, ನನ್ನ ಯತ ಜನನಿ, ಅಮ್ಮ ಅಮ್ಮ, ಇರೋ ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು ತಾಯಿ. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗು ಮಗನೇ. ಬಹುದಿನದ ಬಯಕೆ
ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಅಮ್ಮ ಕರ್ಣ, ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ ಕರುಣೆಯ ತೋರಿದೆ ಕುವರನ ಪೊರೆದೆ ಎಂದಿಗೆ ಹೀರುಣವ ತೀರಿಸಲೇನ ಹೀರುಣವ ತೀರಿಸಲೇನ ಜನಿಸಿದ ಮರುಕ್ಷಣವೇ ಜಲಗೆಸದೆ ಎಂದೇ ಅಮ್ಮ ಜನಿಸಿದ ಮರುಕ್ಷಣವೇ ಜಲಗೆಸದೆಯಂತೆ ಮಗುವ ಮನಾನಾಗ ಏನಂಗಲು ಹರಿಯೇ ಮಗುವ ಮನಾನಾಗ ಏನಂದನು ಹರಿಯೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಅಮ್ಮ ಜನನಿ ನಾ ಮಾಡಿದ ಪರಾಧ ಏನದು ತಾಯೇ ನಾ ಮಾಡಿದ ಪರಾಧ ಏನದು ತಾಯೇ ಅಕ್ಷಮ್ಯವೆನಿಸೆ ಜೀವ ಬದುಕಿದೆ ಅಕ್ಷಮ್ಯವೆನಿಸೆ ಜೀವ ಬದುಕಿದೆ ಮಗ ನೀಚೆ ಜೀವ ಬದುಕಿದೆ ಜನಿಸಿದ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಜನನಿ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಹೈವರ ಮಾತೆ ನಿನಗಿಹುದು ಕೊರತೆ ಅಮ್ಮ ಐವರ ಮಾತೆ ನಿನಗಿಹುದು ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶಾಲಿ ಆಗು ಕಂದ,
ಅಮ್ಮ ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಏನಮ್ಮ, ಈ ಪಾಪಿ ದೇಹವನ್ನು ಅಲ್ಲಿನ ಜಲಚರಗಳು ತಿನ್ನದೆ ಬಿಟ್ಟವು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿ ಸಲಹುವು. ಹೀಗಿರುವಲ್ಲಿ ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಕರೆಯುತ್ತಿರುವಾಗ ನೀನು ಅದನ್ನೆಲ್ಲವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತಲ್ಲ ತಾಯಿ. ಏಕಮ್ಮ ಸುಮ್ಮನೆ ಅದೇ. ಹೋಗಲಿ ಬಿಡು ತಾಯಿ, ಹೋಗಲಿ. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು. ಇಷ್ಟ ದಿನದ ಮೇಲಾದರೂ ಈ ನಿನ್ನ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನನ್ನ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಅಮ್ಮ, ಅಮ್ಮ, ಹೌದು ಕಂದ. ಅಮ್ಮ, ನಿನ್ನ ತಾಯಿ ನಾನೇನಯ್ಯ. ಜನನಿ, ಅಮ್ಮ, ಅಳಬೇಡ ತಾಯಿ, ಅಳಬೇಡ. ಕಂದ ನಿನ
ಮಕ್ಕಳು ಶೂನ್ಯದಂತೆ ಹಿರಿಯುತ್ತಿರು. ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದರು. ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರೋ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನೆಂದು ಎಲ್ಲವನ್ನೂ ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ದುಃಖ ಪಟ್ಟ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸಯ್ಯೋ. ಅಮ್ಮ ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ ತಾಯಿ? ನಿನ್ನ ಪಾದ ಸೇವೆ ಮಾಡಿದ ಆ ಪಾಂಡವರಲ್ಲವೇ ತಾಯಿ ಸುಕೃತಿಶಾಲಿಗಳು. ಈ ಪಾಪಿಗೆ ಅಂತ ಪುಣ್ಯವು ಎಲ್ಲಿ ಲಭಿಸಬೇಕು? ಇನ್ನು ವ್ಯತೆಯನ್ನು ಬಿಡುತ್ತಾಯಿ. ಕುಮಾರ, ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನಾರೈಸಬೇಡ. ಸೌಭಾತ್ರ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಹೇಗಾದರೂ ಕೇಳು ತಾಯಿ. ನಡೆಸಿಕೊಡುವೆನು. ನಾನು ಜೀವಿಸುವ ತನಕ ಸ್ವಾಮಿಗೆ ದ್ರೋಹ ಮಾತ್ರ ಮಾಡಲಾರೆ. ಹಾಗಲ್ಲ ಮಗನ, ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವನು. ಪಾಂಡವರಲ್ಲಿ ವೈರರೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ. ಇದರಿಂದ ನಮ್ಮ ತಂದೆ ತಾತಂದರು ನರಕಕ್ಕೆ ಬೀಳರಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲಿಯೂ ಅಪಮಾನದಿಂದ ತಲೆಗಳನ್ನು ತಗ್ಗಿಸಿ ಕ್ಷಮಿಸಿದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ನನಗೆ ಯಾವ ರೀತಿ ಹಿತಬೋಧನೆ ಮಾಡುವೆ ತಾಯಿ? ಕನ್ಯಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ಅಮ್ಮ ಜನನಿ. ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ನವಮಾಸ ತುಂಬಿನಿ ಜನನವಾದೆ ಕಂದ. ನವಮಾಸ ತುಂಬಿನಿ ಜನನವಾದೆ ಕಂದ. ಲೋಕಪವಾದಕ್ಕೆ ಹೆದರಿ ನಾ ಲೋಕಪವಾದಕ್ಕೆ ಹೆದರಿ ನಾ ಗಂಗಾ ನದಿಗೆ ತೇಲಿ ಬಿಟ್ಟ ಪಾಪಿ ನಾನೇ. ಪಾಪಿ ನಾನೇ, ಪಾಪಿ ನಾನೇ ಕಂದ. ಕಂದ ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಹೌದು ತಾಯಿ. ನೀವಾರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೆ ಕಂದ? ಅಮ್ಮ, ಇದುವರೆಗೂ ಆ ಸಹೋದರರ ಭಾವನೆ ನನಗಿರಲಿಲ್ಲ ತಾಯಿ. ನನ್ನ ತಪ್ಪೇನಮ್ಮ. ಅಮ್ಮ, ಭಯವೇತ ಕಮ್ಮ ಜಯ
ಜಯವಿರುವ ತನಕ ಭಯವೇತಕಮ್ಮ ಜಯವಿರುವ ತನಕ ನರಹರಿ ಕೃಷ್ಣನ ದಯವಿರುವಾಗ ಭಯವೇತಕಮ್ಮ ಅಮ್ಮ ಜನನೀ ಅಮ್ಮ ಪಂಚಪಾಂಡವರನ್ನು ಪಂಚ ಪ್ರಾಣಗಳಂತೆ ಪಂಚಪಾಂಡವರನ್ನು ಪಂಚ ಪ್ರಾಣಗಳಂತೆ ಪಂಚಮಿತನು ನಾನು ಪರೆಯುತ್ತಲಿಹ ನಮ್ಮ ಪಂಚಮಿತನು ನಾನು ಪರೆಯುತ್ತಲಿಹ ನಮ್ಮ ಭಯವೇತಕಮ್ಮ ಜಯವಿರುವ ಕನಕ ನರಹರಿ ಕೃಷ್ಣನ ದಯವಿರುವಾಗ ಭಯವೇತಕಮ್ಮ ಅಮ್ಮ ಜನನೀ ಚಿಂತಿಸದಿರುತ್ತಾಯೇ ಸಂತಸವನ್ನು ಪಡುವೆ ಚಿಂತಿಸದಿರುತ್ತಾಯೇ ಸಂತಸವನ್ನು ಪಡುವೆ ಪಂಚಮಿತನು ನಾನು ಪರೆಯುತ್ತಲಿಹೆ ನಮ್ಮ ಪಂಚಮಿತನು ನಾನು ಪರೆಯುತ್ತಲಿಹ ನಮ್ಮ ಖಗವಾಹನ ಶ್ರೀ ಅಮ್ಮ ಜನನೀ ಅಮ್ಮ ಅಮ್ಮ ಖಗವಾಹನ ಶ್ರೀ ನಿಗಮ ಗೋಚರನಮ್ಮ ಖಗವಾಹನ ಶ್ರೀ ನಿಗಮ ಗೋಚರನಮ್ಮ ಅಗಲದೆ ನಿಮ್ಮನ್ನು ಪರೆಯುತ್ತಲಿಹ ನಮ್ಮ ಅಮ್ಮ ಅಗಲದೆ ನಿಮ್ಮನ್ನು ಪರೆಯುತ್ತಲಿಹ ನಮ್ಮ ಭಯವೇತಕಮ್ಮ ಜಯವಿರುವ ಕನಕ ನರಹರಿ ಕೃಷ್ಣನ ದಯವಿರುವಾಗ ಭಯವೇತಕಮ್ಮ ಅಮ್ಮ ಜನನೀ ಅಮ್ಮ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣಗಳೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಇನ್ನು ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು? ನೀನು ವ್ಯಥೆಯನ್ನು ಬಿಡುತ್ತಾಯಿ. ಹಾಗಲ್ಲ ಮಗನೇ, ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗುವೆಯಾ? ಅಮ್ಮ, ನೀನು ನನ್ನ ಹೆತ್ತ ಈ ಕಣ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷ ಇರುವವರೆಗೂ ಯುದ್ಧವನ್ನು ಮಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಆತನಿಗೆ ನನ್ನಲ್ಲಿ ಇರುವ ವಿಶ್ವಾಸವನ್ನು ನೀನೇನು ಬಲ್ಲತಾಯಿ. ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ದೂಷಿಸಿ ಬಿಟ್ಟಿದಾಗ ಮನ್ನಣೆಯಿಂದ ಸಾಕಿ ಸಲಹಿದ ನನ್ನ ಪ್ರಾಣದಂತೆ ಹೃದಯದ ಸಕಲನಂತೆ ನನ್ನನ್ನೇ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ?
ಸರ್ವತಃ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರನ್ಮುಖನಾಗಲಾರೆನಮ್ಮ. ಕುಮಾರ, ಅಮ್ಮ, ಹೋಗಲಿ ಬಿಡು ಕಂದ. ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳೆ ನಡೆಯಲಿರೋ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕಿದರೆ, ಅಮ್ಮ, ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಯ್ಯ. ಆಗಬಹುದು ತಾಯಿ. ಅಮ್ಮ, ಆಗಬಹುದು ತಾಯಿ. ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಅವನೊಡನೆ ನಾನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಸುಯೋಧನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು ತಾಯಿ. ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ. ನೀನು ಚಿಂತೆಯನ್ನು ಬಿಡುತ್ತಾಯಿ. ಅರ್ಜುನನ ಮೇಲೆ ನಿನಗಿಷ್ಟೊಂದು ವೈರಬೇಕೆ? ಅರ್ಜುನನ ಮೇಲೆ ನಿನಗಿಷ್ಟೊಂದು ವೈರಬೇಕೆ ಕಂದ? ಅರ್ಜುನನ ಮೇಲೆ ನಿನಗಿಷ್ಟು ವೈರ? ಹೋಗ್ಲಿ ಬಿಡು. ಆದ್ರೆ ಕಟ್ಟ ಕಡೆಯದಾದ ನನ್ನದೊಂದೇ ಒಂದು ಮಾತನ್ನಾದ್ರೂ ನೀನು ನಡೆಸಿಕೊಡುವಿಯಾ? ಅದೇನು ಕೇಳು ತಾಯಿ, ಸತ್ಯವಾಗಿ ನಡೆಸಿಕೊಡುವೆ. ಸತ್ಯವಾಗಿ ನಡೆಸಿಕೊಡುವಿಯಾ? ಅಮ್ಮ, ಈ ಕಣ್ಣನು ನಿನ್ನದೊಂದು ಮಾತನ್ನು ನಡೆಸಲಾರದ ಪಾಪಿ ಎಂದು ಭಾವಿಸಬೇಡ. ಕೇಳು ತಾಯಿ. ನುಡಿದುದಂ ನಡೆಸಲಾರದ ಕಡುಕೂಳದೆ ಈ ಬೇಳ್ ಸೂರ್ಯ ತನುಜ ಬಿಡು ಚಿಂತೆಯ ಮಾತೆಯೇ, ಬಿಡು ಚಿಂತೆಯ ಮಾತೆಯೇ, ನಡೆಸುವೆ ಮತ್ತಿತ ನಾಣೆ ಧರ್ಮ ಜನಾನೆ ನಿನ್ನ ಪಾದದಾಣೆ ಜನನೀ. ಅಮ್ಮ, ಹಾಗಾದ್ರೆ ಕೇಳು ಕುಮಾರ, ಈ ಜಗತ್ತಿನಲ್ಲಿ ಆಯುಷಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಿ. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ಅಮ್ಮ, ತೊಟ್ಟ ಬಾಣವ ತೊಡುವುದಿಲ್ಲವೆನುತ ತೊಟ್ಟ ಬಾಣವ ತೊಡುವುದಿಲ್ಲವೆನುತ ಹಿಟ್ಟದಲ್ಲಿ ಬೇಟನೆ ಹಿಟ್ಟದಲ್ಲಿ ಬೇಟನೆ ಹೋಗುವೆ ಕುವರನೆ ಕೇಳು ಪರಮದಯಾಳು ಮನದೊಳು ಶರಗಳ ಭರದಲ್ಲಿ ಬಿಡುಲಿ ಕರ್ಣ ಮಗನೇ ಕಂದ ಮಗನೇ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾನು ದೊಡ್ಡ ಬಾಣವನ್ನು ಪುನಃ ತೊಡಬಾರದು ಕಂದ. ಸುಯೋಧನ, ಈಗಲೀಗಲೇ ನೀನು ಕೆಟ್ಟೆ. ಇಂದ್ರನು ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದರನಾದರೂ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು
ತೊಟ್ಟ ಬಾಣವನ್ನು ತೊಡಬೇಡ ಎಂದು ವಾಗ್ದಾನ ಪಡೆದಳು. ಆಗಲಿ ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷ ಇರುವವರೆಗೂ ಯುದ್ಧವನ್ನು ಮಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು ತಾಯಿ. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ನೀನಿನ್ನು ಹೋಗಿ ಬಾ ತಾಯಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಸಂದೇಹವಿಲ್ಲಮ್ಮ. ಎದ್ದ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸಡ್ಡ ಸಾಕಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನ್ನು, ಬಿಡು ಚಿಂತೆಯನ್ನು ಜನನಿ. ಜನನೀ ಅಮ್ಮ, ಕರ್ಣ, ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡು ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾಮತ್ತಂದ. ಹೌದು ತಾಯಿ, ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾಮತ್ತಂದ. ಮುಗಿಲ ಹಿಡಿದು ಬರಲಿ, ಈ ದರೆಯ ತಿಳಿದು ನಿಲ್ಲಲಿ. ಜನನೀ ತಾಯಿ ಮಗನ ಬಾಂಧವ್ಯವಿರಬೇಕು. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನ ಇಂದೇ ಆಯಿತು. ಅದು ಇಂದೇ ಕೊನೆಯಾಗುವುದೋ ಏನೋ? ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ನಿನ್ನಲ್ಲಿ ಬೇಡಿಕೊಳ್ಳುವೆನು ಜನನಿ, ಬೇಡಿಕೊಳ್ಳುವೆನು. ನಡೆಸಿಕೊಡುತ್ತೇನೆ, ಹೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯವರೆಗೂ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿ ಹೇಳಬೇಡ ತಾಯಿ, ಯಾರಲ್ಲಿ ಹೇಳಬೇಡ. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ, ನಾನೊಂದು ವೇಳೆ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ! ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ ಕಂದ, ನಾಶವಾಗಿ ಹೋಗಲಿ. ಯಾರಾದರೂ ಯಾರಿಹರೇ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ
ತಿಳಿದವರ್ಯಾರು ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಗರೋ ದೇವ ತಿಳಿದವರ್ಯಾರಿಗರೋ ವಿಧಿಯೇ ವಿಧಿಯೇ ಅಮ್ಮ, ಅಯ್ಯೋ ಅಯ್ಯೋ, ಮಾತೆ ಹೊರಟೇ ಹೋದಳಲ್ಲ. ಅಯ್ಯೋ ಪರಮಾತ್ಮ, ಈ ಪ್ರಪಂಚದಲ್ಲಿ ದೈವಾನುಕೂಲದಿಲ್ಲದವನು ಬದುಕಿದ್ದು ವ್ಯರ್ಥವೇ. ಹೇ ವಿಧಿ, ಹೇ ನಿನ್ನ ಪರೀಕ್ಷೆ, ಇದೆಲ್ಲ ನಿನಗೆ ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರ ಮಾನವ ಜೀವ ಮೋಹಾಂಧಕ ಎಲ್ಲ ಮಾಯೇ ಮಾಯಾ ವಿಧಿಗೈದ ಮೋಸದಿಂದ ಏನನಾದೆ ಜಗದಿ, ವಿಧಿಗೈದ ಮೋಸದಿಂದ ಎನ್ನಯ ಬಾಳು ಕಣ್ಣೀರು ಜಗದಿ. ಎನ್ನಯ ಬಾಳು ಕಣ್ಣೀರು ಜಗದಿ, ಪಾಲಿ ಪರಾರೋ ದೀನನ ದಯದಿ. ಪಾಲಿ ಪರಾರೋ ದೀನನ ದಯದಿ, ಕೊನಗಾಣಿಸಯ ಕರ್ಮದ ಬಂಧನ. ಕೊನಗಾಣಿಸಯ ಕರ್ಮದ ಬಂಧನ, ದಾರಿಯು ಕಾಣದ ಅಂಗನ ತರನಾನೆ. ದಾರಿಯು ಕಾಣದ ಅಂಗನ ತರನಾನೆ. ಜಗದಿ ಕೈಗೆ ಗೈದ ಮೋಸದಿ, ಗದಿ ನನಾದೆ ಜಗದಿ ವಿಧಿಯೇ. ಉಳಿಸಿದೆ ವಾಸುದೇವ, ಈ ಉಭಯ ಸೈನ್ಯದ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ಇಂದು ನನ್ನೊಡನೆ ಹೋರಾಡುವ ಕ್ಷತ್ರಿಯ ಯೋಧರನ್ನು ನಾನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಕಾಂಕ್ಷೆಯಿಂದಾಗಿ ತನ್ನ ಪ್ರಾಣವನ್ನು ನಿನ್ನ ಇಚ್ಛೆ ಅರ್ಜುನ.
ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸು. विजया जवदोळीचिसै मेरे वीर रणभूमिय परिय विजया विजया जवदोळीचिसै मेरे वीर रणभूमिय परिय विजया विजया महाभीकरा जयध्वनि परा महाभीकरा जयध्वनि पर सहस्र कृपाण भयंकरा सहस्र कृपाण भयंकरा महारथी का बहुपदादि परिवृत महारथी का बहुपदादि परिवृत महत्कार्य पट समक्रांत विजया जवदोळीचिसै मेरे वीर रणभूमिय परिय विजया विजया अहित निवह युत दुर्ग गज सहित मेरे विभव मुदिता अहित निवह युत दुर्ग गज सहित मेरे विभव मुदिता कही न रोति कुल महांतिनि केला कही न रोति कुल महांतिनि केला नृप परिता गुरु विजया परिकलिता नृप परिता गुरु विजया परिकलिता नृप परित गुरु विजय परिकलित विजया जवदोळीचिसै मेरे वीर रणभूमिय परिय विजया विजया ಇತ್ತ ನೋಡು ಪಾರ್ಥ, ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಪ್ರಚಂಡ ಚಂಡಮಾರುತದಿಂದ ಉಲ್ಮಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೈನ್ಯ ರಚನೆಯನ್ನು ಪರಿಶೀಲಿಸನು. ಹಿಂದೆ ಸಿಂಧುರಾಜನ ಶಕುನಿಯು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವದಲ್ಲಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿ ದುರ್ಯೋಧನ ಮಕ್ಕಳು ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕಂಗೊಳಿಸುತ್ತಿರುವ ಆ ಮಹಾಪುರುಷನೇ ಭೀಷ್ಮನು, ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ನರೆಗೂದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರು ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮ ಗುರು ಪಿತಾಮಹರಿಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಇದೇನಿದು? ಇಂದು ನನ್ನ ಮನದಲ್ಲಿ ಹುಟ್ಟುತ್ತಿರುವ ಭಾವನೆಯನ್ನು ನಿಮಗೆ ತಿಳಿಸಬಲ್ಲೆನಾದರೇನು? ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏಕೆ ಏಕೆ ವಿಚಲಿತನಾದೆ? ಏನು ಹೇಳಲಿ ಕೃಷ್ಣ? ಬೇಡ ಮಾಧವ ಬೇಡಿ ಕೊಂಬೆ ದೇವ, ಬೇಡ ಮಾಧವ ಮಾಧವ. ರೂಢಿಯೊಳಗೆ
ಬೇಡ ಬಯಸಲಾರೆ. ರೂಢಿಯೊಳಗೆ ನಾನು ಬೇಡ ಬಯಸಲಾರೆ. ಬೇಡ ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ ಮಾಧವ. ನೋಡೋ ನೋಡೋ ಪಾರ್ಥ ಎಡಿತನವು ಬೇಡ. ನೋಡೋ ನೋಡೋ ಪಾರ್ಥ ಎಡಿತನವು ಬೇಡ. ಗಡದಿಂದ ಶರವಾಗುಡು ಸಾಧಿಸೋನಿ, ಗಡದಿಂದ ಶರವಾಗುಡು ಸಾಧಿಸೋನಿ. ನೋಡೋ ನೋಡೋ ಪಾರ್ಥ ಎಡಿತನವು ಬೇಡ. ನೋಡೋ ನೋಡೋ ಪಾರ್ಥ ಪಾರ್ಥ. ಕರದಿ ಗಾಂಡಿವಿಯ ಧರಿಸಲಾರೆ ದೇವ, ಕರದಿ ಗಾಂಡಿವಿಯ ಧರಿಸಲಾರೆ ದೇವ. ಮರುಳ ಮಾತಿಗೆ ಕರವ ಮುಗಿವೆ ದೇವ, ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ ಮಾಧವ. ಸೃಷ್ಟಿಕರ್ತ ನಾನು ದಿಟ್ಟಾಚರನು ನೀನು, ಸೃಷ್ಟಿಕರ್ತ ನಾನು ದಿಟ್ಟಾಚರನು ನೀನು. ಹೂಡು ಬಾಣವನ್ನು ವಧಿಸು ಭೀಷ್ಮನನ್ನು, ಹೂಡು ಬಾಣವನ್ನು ವಧಿಸು ಭೀಷ್ಮನನ್ನು. ನೋಡೋ ನೋಡೋ ಪಾರ್ಥ ಎಡಿತನವು ಬೇಡ. ನೋಡೋ ನೋಡೋ ಪಾರ್ಥ ಪಾರ್ಥ. ನನ್ನ ಅಂಗ ಪ್ರಾತ್ಯಾಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಂತೆ ಬೆಂದ ನನ್ನ ತಾವರೆಯಂತೆ ನನ್ನ ಮುಖವು ಬಾಡುತ್ತಿರುವುದು. ನನ್ನ ಶರೀರದಲ್ಲಿ ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲಲು ತೃಣವಿಲ್ಲ. ನಾನು ನೋಡುತ್ತಿರುವುದು ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಿ ಎಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂದು ನೀನು ಬಲ್ಲೆಯಾ ಕೃಷ್ಣ? ರಾಜ್ಯದ ಮೇಲಿನ ಆಸೆಗಾಗಿ ನಾನೀ ಯುದ್ಧವು ಬೇಡ, ರಥವನ್ನು ಹಿಂತಿರುಗಿಸು. ಅರ್ಜುನ, ಈ ವಿಷಮಾವಸಾನದಲ್ಲಿ ಇಂಥ ಕಶ್ಮಲಭಾವು ಹೇಗೆ ಒಡಿತು? ಅನಾರ್ಯನಂತೆ ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವ್ಯ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಿಗಾಗಿ ಏಡಿ ಎಂಬ ನಿಂದನೆಯನ್ನು ನಾ ಸಹಿಸಲಾರೆ. ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗೋ ಪಾರ್ಥ. ದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರವಿದ್ಯೆಯನ್ನು ಕಲಿಸಿದ ಗುರು. ಪೂಜ್ಯರರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಯಾರು ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮನನ್ನು ವಧಿಸೋದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ದೇಹಕ್ಕೆ ಮರಣ, ದೇಹದ ನಾಶ. ಅವಿನಾಶಿಯಾದ ಆತ್ಮನ ಅವಸ್ಥಾನದಲ್ಲಿ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕವು ಪ್ರಾಪ್ತವಾಗುವಂತೆ ಮಾನವನಿಗೆ ಜನ್ಮಾಂತರವು ಪ್ರಾಪ್ತವು ಸಹಜವಾದುದು. ಪಂಡಿತನಾದವರು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಸಹ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಹದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನು ಹೇಡಿಯಲ್ಲ. ಪಾಪದ ಭೀತಿಯಿಂದಾಗಿ ನಾನು ಈ ಯುದ್ಧದಿಂದ ವಿಮುಖನಾಗುತ್ತಿರುವೆನು.
ಈ ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನೆ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಪಾಲನೆ ಮಾಡಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಶತ್ರುಗಳು ಏಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು ದೇವ. ಪಾರ್ಥ, ಕರ್ಮವು ಮಾನವನ ಜೀವನದ ರಾಜ್ಯ ಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರರಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಏ ಮಹಾಯೋಗಿಯೇ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಜನಿಸುವೆವು, ಮುಂದೆಯೂ ಜನಿಸುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲವಯ್ಯ. ನಾನು ಜನ್ಮ ಜಾರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಭೂಮಿಯ ಮೇಲೆ ಜನಿಸಿರುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ನನ್ನ ಮೂಲ ಅವತಾರದ ಉದ್ದೇಶ. ನಿನ್ನ ಅವತಾರದ ಗುರುತುಗಳೇನು? ಅದನ್ನು ತಿಳಿಯುವ ಬಗೆಯಾದರೂ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ನಾನು ಮಾಯಾರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರ ಎಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸವೆಂಬ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ, ವಿನಾಶಗಳಿಗೆ ಕಾರಣನು ನಾನು. ಸರ್ವಂತರಯಾಮಿಯು ಸರ್ವಶ್ರೇಷ್ಠನು ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹ ಪೋಣಿಸಲ್ಪಡುವಂತೆ ವಿಶ್ವ ಜಗತ್ತನ್ನು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು, ಮನುಷ್ಯರಲ್ಲಿ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿ ಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅಭೋಗ, ಅನಂತ. ಅವುಗಳಲ್ಪ ಅಂಶದಿಂದ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವುದು. ನೀನು ನಿಮಿತ್ತ. ಪರಮಾತ್ಮ, ನಿಮ್ಮ ದಿವ್ಯವಾಣಿಯಿಂದ, ನಿಮ್ಮ ನುಡಿಗಳಿಂದ ಮೋಹವು ನಾಶವಾಯಿತು. ನನ್ನ ಹೃದಯದ ಅಂಧಕಾರವು ಅರಿಯಿತು. ಏ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ಕೃತಾರ್ಥಕನನ್ನಾಗಿ ಮಾಡು. ತಥಾಸ್ತು ಪಾರ್ಥ.
ನನ್ನ ಕರಾಳ ಕಾಲದ ಸ್ವರೂಪನ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಮುದ್ರೆಯಿಂದ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಯುದ್ಧದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗಿ ಪಡೆಯುವ ಪಾರ್ಥ. ಆಹಾ, ಎಂತಹ ಭಯಂಕರವಾದ ರೂಪವಿದು! ಮಾನವನ ಕಣ್ಣುಗಳಿಂದ ಇದನ್ನು ನೋಡಲು ಸಾಧ್ಯವಿಲ್ಲ. ಹೇ ಕರುಣಾಮಯನೇ, ನಿನ್ನ ಸ್ವರೂಪ ಧಾರಣೆಯನ್ನು ಮಾಡು ದೇವ. ಭಯವನ್ನು ಬಿಡು ಪ್ರಾಣಸಖ. ಶಂಖಚಕ್ರ ಗದಾಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ನಡುವೆಯ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ನೌಕೆಯು ಪದಭ್ರಷ್ಟರಾಗದಂತೆ ಸುರಕ್ಷಿತವಾಗಿ ದಡವನ್ನು ಸೇರಿಸಲು ನಾನೇ ಕರ್ಣಧಾರಿಯಾಗುವೆನು. ಅರ್ಜುನ, ತೆಗೆದುಕೋ ನಿನ್ನ ಧನುರ್ಬಾಣಗಳನ್ನು. ಸಮರ ಗೀತೆಯನ್ನು ಮೊಳಗಿಸು ವೀರ. ಯೋಚನೆಯನ್ನು ಬಿಡು ಪರಮಾತ್ಮ. ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವಿಲ್ಲ. ಯುದ್ಧವು ಕ್ಷತ್ರಿಯರ ಧರ್ಮ. ಈ ಯುದ್ಧದಲ್ಲಿ ಭೀಷ್ಮರ ವಧೆಯು ನಿಶ್ಚಿತ. ನಡೆ ಹೋಗೋಣ. ನಡೆ ಪಾರ್ಥ.